ಮೂರು ಬೆಟ್ಟ ಅಬಕಾರಿ ಇಲಾಖೆ, ರೈತ ಗ್ರಾಮಸ್ಥರ ಜೀವದ ಜೊತೆ ಚೆಲ್ಲಾಟದ ಆರೋಪ. ಬೆಳಗಾವಿ ಜಿಲ್ಲೆಯ ಸಾವದಟ್ಟಿ ತಾಲೂಕಿನ ಕಿಟದಾಳ ಗ್ರಾಮದ ಸರಹದ್ದಿನಲ್ಲಿ ರಾಯಲ್ ಸೋಷಿಯಲ್ ಕ್ಲಬ್ ಹೆಸರಿನಲ್ಲಿ ಕ್ಲಬ್ ಮತ್ತು ಬಾರ್ ಆರಂಭಿಸುವ ಯತ್ನಕ್ಕೆ ಗ್ರಾಮಸ್ಥರಿಂದ ಭಾರೀ ವಿರೋಧ ವ್ಯಕ್ತವಾಗಿದೆ. ಗ್ರಾಮಸಭೆಯ ಮೂಲಕ ಈಗಾಗಲೇ ಗ್ರಾಮದಲ್ಲಿ ಸಾರಾಯಿ ಮಾರಾಟ ಸಂಪೂರ್ಣ ನಿಷೇಧಿಸಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. 1 ವರ್ಷದಿಂದ ಹೋರಾಟ. ಗ್ರಾಮದ ಮಹಿಳೆಯರು, ಯುವಕರು ಮತ್ತು ರೈತರು ಕಳೆದ 1 ವರ್ಷದಿಂದ ಮದ್ಯ ಮಾರಾಟ ನಿಲ್ಲಿಸಲು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ಪಿಡಿಒ, ತಹಸೀಲ್ದಾರ್ ಹಾಗೂ ಅಬಕಾರಿ ಇಲಾಖೆಗೆ ಹಲವು ಬಾರಿ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟೈಮ್ 9:33 ಆಗೈತಿ. ಅದನ್ನ ಮಾಡಿವಿ. ರಾತ್ರಿ 9:33 ಎಕ್ಸೈಜ್ ಆಫೀಸರ್ನ ಮತ್ ಪೊಲೀಸರನ್ನ ಕರ್ಕೊಂಡ್ ಅಶೋಕ್ ಪಟ್ಟಣವರ PA ಮಾಜಿ PA ಗುಂಡಾಗಿರಿ ಮಾಡ್ಕೋತ ನಾವು ಮಾಲ್ ಇಡ್ಸೇತಿರ್ತೀವಿ ಅಂತಾರೆ. ಇಷ್ಟೆಲ್ಲ ಹೆಣ್ಮಕ್ಳು ಹೋರಾಟ ಮಾಡತ್ತೀವಿ. ಮಾತು ಕೇಳತ್ತಿಲ್ಲ, ಬರೇ ಅವ್ರ ಮಾತಾ ಕೇಳತ್ತಾರ. ಬರೇ ಬಾರ್ ಓಪನ್ ಮಾಡಕ್ ಇಷ್ಟೆಲ್ಲ ಅಧಿಕಾರಿಗಳನ್ನ ರಾತ್ರಿ ಕಳ್ಸಾಕತ್ತಾರ. ಇವ್ರ ರಾತ್ರಿ ಮಾಲ್ ಗುಂಡಾಗಿರಿ ಮಾಡಾರಲ್ಲ. ಈಗ ಇದು ಅಶೋಕ್ ಪಟ್ಟಣ ಅವ್ರು ನೋಡ್ಬೇಕಿದನಲ್ಲ. ಇದಕ್ಕೆ ಏನೋ ಒಣಗಾರ ಆದ್ರೆ ಇಲ್ಲಿ ಏನೋ ಸಮಸ್ಯೆ ಆದ್ರೆ ಅದಕ್ಕೆ ಅಶೋಕ್ ಪಟ್ಟಣ ಅವರ ಕಾರಣ. ನೋಡಿ ನಮ್ಮನೆ ಗುಂಡಾಗಳು ಕರ್ಕೊಂಡ್ ಬಂದ್ ಹಿಂಗ್ ನಿಂದ್ರು. ಇಲ್ಲೆಲ್ಲ ಇವ್ರು ನೋಡಿದ ಅಶೋಕ್ ಪಟ್ಟಣ ಅವ್ರ PA ತೋರ್ಸವ್ನು ಕೃಷ್ಣ ಗುಡ್ಗಾಪ್ ಅಂತೇಳಿ. ಇವ್ರ ತಮ್ಮಾರೊಬ್ರು ಪೊಲೀಸರ ಅಧಿಕಾರಿ ಇದಾರ. ಇವ್ರನ್ನೆಲ್ಲ ತಗೊಂಡ್ ಬಂದ್ತಾರೆ. ಈ ನಮ್ಮನೆ ರಾತ್ರಿ ಗುಂಡಾಗರಿ ನಮ್ಮ ಮನೆಗಳು ತೋರಿಸಿಲ್ಲ. ಮನೆಗಳದಾವಲ್ಲ ನಮ್ಗೆ ತೋರ್ಸ. ಇದಕ್ಕೆ ಏನೋ ಆದ್ರೂ ಈಗ ಅಶೋಕ್ ಪಟ್ಟಣ ಹೊಣೆ, ನೇರ್ ಹೊಣೆ. ಈಗ ಅವ್ರು ಬಾರು ತೋರ್ಸಿ ಎಲ್ಲ ತೋರಿಸಿ ನಮ್ಮನೆ ರಾತ್ರಿ ಗುಂಡಾಗಳು ಕರ್ಕೊಂಡ್ ಬಂದು ಈ ನಮ್ಮನೆ ನಿಂದ್ರಸಾಕತ್ ಬಿಟ್ಟಾರ. ಇಲ್ಲಿ ಇವ್ರು ತೋರ್ಸೋರು ಇವರೆಲ್ಲ ಗುಂಡಾಗಳು ಕರ್ಕೊಂಡ್ಬಂದು ನಮ್ಮನೆ ರಾತ್ರಿ ರೌಡಿ ಜಾಮ್ ಮಾಡಕತ್ತಾರ. ಇದಕ್ಕೆ ನೇರ ಹೊಣೆ ಅಶೋಕ್ ಪಟ್ಟಣ ಅವ್ರ PA ಅವ್ರ ಮಾಜಿ PA ಅವ್ರು ಇದ್ರ ಮ್ಯಾಗ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಈ ನಮ್ಮನೆ ಬಾರ್ ಚಾಲು ಮಾಡೋದು. ರಾತ್ರಿ ನಮ್ಗೆ 10 ಗಂಟೆಗೆ 12 ಗಂಟೆಗೆ ರಾತ್ರಿ ಬಂದು ಟ್ರ್ಯಾಕ್ಟರ್ ಕೊಡೋದು ಈ ನಮ್ಮನೆ ಮಾಡಕತ್ತಾರ. ಇದಕ್ಕೆ ಅದ ಪೊಲೀಸ್ ಆಫೀಸರು ಮತ್ತು ಎಕ್ಸೈಜ್ ಆಫೀಸರು ಇವರ ಸಾಕ್ಷಿಗಳು ತೋರಿಸಿಲ್ಲ. ಪೊಲೀಸ್ ಆಫೀಸರ್ ಕರ್ಕೊಂಡ್ ಬರ್ತಾರೆ. ಈ ನಮ್ಮನೆ ಯಾರೊಬ್ರು ಅಧಿಕಾರಿಗಳು ನಮ್ಮ ಜನರ ಮಾತಾ ಕೇಳತ್ತಿಲ್ಲ. ಪಬ್ಲಿಕ್ ಮಾತಾ ಸಣ್ಣ ಮಕ್ಕಳನ್ನ ತೋರ್ಸವ್ರ ಮಕ್ಕಳ ನಾವು ಅಶೋಕ್ ಪಟ್ಟಣ ಮಕ್ಕಳಿಲ್ಲ ಅಂತೇಳಿ ನಮ್ಮನ್ನು ಹಿಂಗ ಮಾಡಿಬಿಡ. ನಾವು ಅವ್ರನ್ನ ಅವ್ರಗತ್ತೆ ನೋಡಿ ಸಣ್ಣ ಮಕ್ಕಳು ನೋಡಿ ಮಕ್ಕಳ ಮೇಲೆ ಶಾಲಿ ಮಕ್ಕಳೆಲ್ಲ ಇಲ್ಲ. ರಾತ್ರಿ 12 ಗಂಟೆಗೆಲ್ಲ ಎದ್ದು ಬರು ಸಾವದತ್ತಿ ತಾಲೂಕು ಕಿಡದಾಳ ಗ್ರಾಮದಾಗ ಸರ್ವೆ ನಂಬರ್ 194 ಈಶ್ವರ ಯಲ್ಲಪ್ಪ ಪೂಜಾರ ಇವ್ರ ಜಮೀನಾಗ ಅರ್ಟಗಲ್ ಗ್ರಾಮದ ಕೃಷ್ಣ ಗುದ್ಗಪ್ಪ ವಕೀಲ್ ಅಂತೇಳಿ ಹೇಳ್ಕೊಂತಾರ. ಅವ್ರ ಬಾರ್ ರಾಯಲ್ ಸೋಷಿಯಲ್ ಕ್ಲಬ್ ಅಂತೇಳಿ ಒಂದು ಬಾರ್ ಓಪನ್ ಮಾಡಕತ್ತಿದ್ರ. ಇದನ್ನ ಅಡಪಾಯ ಹಾಕುವಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪ ತಹಸೀಲ್ದಾರ್ ಬೈಲೊಂಗ್ಳೂರಿಗೆ ಮತ್ತು ತಹಸೀಲ್ದಾರ್ಗೆ ಮತ್ತು ಅಬಕಾರಿ ಅವ್ರಿಗೆ ಮತ್ತು ಅರ್ಟಗಲ್ ಗ್ರಾಮ ಪಂಚಾಯತಿ PDO ಅವ್ರಿಗೆ ತಕರಾರು ಅರ್ಜಿ ಇಟ್ಟಿವಿ. ಎಲ್ಲರೂ 100-200 ಜನ ಸೇರ್ಕಾರ ತಕರಾರು ಅರ್ಜಿ ಇಟ್ಟಿವಿ. ಎಲ್ಲ ಹೆಣ್ಮಕ್ಳೆಲ್ಲ ಸೇರ್ಕಾರ. ನಮಗೆ ಬ್ಯಾಡಪ್ಪ, ನಮ್ಮ ಕಿಡದಾಳ ಗ್ರಾಮದಾಗ ಮಾದರಿ ಗ್ರಾಮ ಐತಿ, ಇಲ್ಲಿ ಬ್ಯಾಡ ಅಂತೇಳಿ ನಾವು ತಕರಾರು ಅರ್ಜಿ ಇಟ್ಟಿವು. ಅವಾಗ ಇಟ್ಟರು ಮತ್ತು ಅದನ್ನು ಕಟ್ಟಡ ಸ್ಟಾರ್ಟ್ ಮಾಡಿದ್ರು. ಕಟ್ಟಡ ಸ್ಟಾರ್ಟ್ ಆಗಿ ಒಳ್ಳೆ ಕಟ್ಟಡ ಮುಗಿ ಬರೋ ಹಂತಕ್ಕೆ ಮತ್ತೊಮ್ಮೆ ನಾವು ಎಲ್ಲರಿಗೆ ಅರ್ಜಿ ಕೊಟ್ಟಿವು. SP ಅವ್ರಿಗೆ ಮೇಲ್ ಮಾಡಿವು ಮತ್ತು ಅಬಕಾರಿ DC ಅವ್ರಿಗೆ ಮೇಲ್ ಮಾಡಿವು. ಇದಕ್ಕೆಲ್ಲ ಅವ್ರ ತಲೆ ಇದು ಬಗ್ಗದ ನಮಗೆಲ್ಲ ಈಗ ಪಬ್ಲಿಕ್ಕಿಗೆ ತೊಂದರೆ ಆಗುವಂಗೆ ಮತ್ತೆ ಇದನ್ನು ಇವತ್ತು ಮಾಲ್ ಇಳ್ಸಾಕೆ ಬಂದಿದ್ರು. ಮಾಲ್ ವೆಹಿಕಲ್ ಬಂದಿತ್ತು. ಇವತ್ತು ನಾವು ಬಂದಿತ್ತು. ಒಳ್ಳೆ ಪೊಲೀಸರು ಬಂದಿದ್ರು ಒಂದಿಬ್ಬರು. ಅವರು ನಾವು ಬಂದ್ಕಾರ ಮಾಲ್ ಇಳಿಸಂಗಿಲ್ಲ ಅಂತೇಳಿ ಗಾಡಿ ಮುಂದೆ ಹಾಕ್ಯಾರ. ಹೊಳ್ಳಿ ಈಗ ಮುಂದೆ ಹೋಗೈತದ ಗಾಡಿ. ಹೊಳ್ಳಿ ಬಂದು ಮಾಲ್ ಒಂದು ಇಳಿಸಿರ ಈಗ ನಾವು ಯಾರ್ಯಾರು ತಕರಾರು ಇರ್ತೀವಲ್ಲ ಅವರ ಅಧಿಕಾರಿಗಳು ಹೊಣೆ ಜವಾಬ್ದಾರಿ. ಏನೇ ಒಂದಾದರೂ ಅವರ ಜವಾಬ್ದಾರಿಗೆಲ್ಲ ಹೆಣ್ಮಕ್ಳೆಲ್ಲ ಬಂದ್ಕಾರಿಗೆಲ್ಲ ಈಗ ರಾತ್ರಿಯಲ್ಲಿ ನಾವು ರೈತರು ಬಿಟ್ಕಾರ ಇದನ್ನ ಮಾಡೋದಾಗೈತೆ. ಯಾರು ಇವರು ಅಧಿಕಾರಿಗಳು ತಲೆ ಹಾಕೊಳತ್ತಿಲ್ಲ. ಬರೀ ರಾಜಕೀಯ ಒತ್ತಡ. ಒಬ್ಬ ಪ್ರಭಾವಿ ರಾಜಕೀಯ ವ್ಯಕ್ತಿ ಅವ್ರ ಹಿಂದದಾನ ಅವ್ರು ಇದನ್ನ ಮಾಡತ್ತಾರೆ. ನಾವು ಆಲ್ರೆಡಿ ಸಾವದತ್ತಿ ಕ್ಷೇತ್ರದ ಶಾಸಕರಿಗೂ ಮನವಿ ಕೊಟ್ಟಿವಿ. ನಾವು ಎಲ್ಲ ಕಡೆ ಹೇಳಿನಪ್ಪ, ಹೇಳಿದ್ರು ಅದು ನನಗೆ ಬಗ್ಗದಂಗೈತೆ. ಅವ್ರು ಯಾರು ಪ್ರಭಾವಿ ರಾಜಕೀಯ ಹಿಡ್ಕೊಂಡಾರ. ಅಶೋಕ್ ಪಟ್ಟಣ ಅವ್ರ PA ಯಾರ ಕೃಷ್ಣ ಮಾಜಿ PA ಮಾಜಿ PA ಅಂತ ಹೇಳ್ಕೊಂಡ್ಕಾರ. ಅವರು ಇದ್ರ ಮ್ಯಾಗ ಇಲ್ಲಿ ಗುಂಡಾಗಿರಿ ಮಾಡೋದು, ಊರಾಗ ಇಂಥ ಬಾರ್ ತೆಗಿದು ಕ್ಲಬ್ ತೆಗಿದ್ನೆ ಗುಂಡಾಗಿರಿ ಮಾಡಿ ಊರಾಗ ಇದನ್ನ ಮಾಡಕತ್ತಾನ. ಇದಕ್ಕೆ ಅಶೋಕ್ ಪಟ್ಟಣ ಅವ್ರು ಸ್ವಲ್ಪ ತಲೆ ಹಾಕೋಬೇಕ. ಇಂಥ ಊರಿಗೆ ಒಂದೊಂದು 4 ಬಾರ್ ಹಾಕಿರ ಅವ್ರು ಇದು ಮಿನಿಸ್ಟರ್ ಆಗಂಗಿಲ್ಲ. ಮಿನಿಸ್ಟರ್ ಸಚಿವ ಸ್ಥಾನಕ್ಕೆ ಡೆಲ್ಲಿಗೆ ಹೊಂಟಾರ. ಅದ ಇಂಥ ಬಾರ್ ಹಾಕಿರ. ಈಗ ಆಲ್ರೆಡಿ ಬಂಡವಾಳ ಒಂದು ಕೊಟ್ಟಾರ. ಅವ್ರ ಇವಂಗ ಕೃಷ್ಣ ಗೋದ್ಗಾಪ ಒಂದು ಬಂಡವಾಳ ಒಂದು ಸ್ಯಾಂಕ್ಷನ್ ಮಾಡಿ ಕೊಟ್ಟಾರ. ಭಾಳ 11,000 ಒಂದು ಸ್ಯಾಂಕ್ಷನ್ ಮಾಡಿ ಕೊಟ್ಟಾರ. ಇಲ್ಲೊಂದು ಮಾಡಿ ಕೊಡಾಕತ್ತಾರ. ಇಂಥವ ಒಬ್ಬೊಬ್ಬ ಅವ್ರವ್ರ ಕಾರ್ಯಕರ್ತರಿಗೆ ತಮ್ಮ ಕ್ಷೇತ್ರದಾಗ ಹಾಕೋಬೇಕು. ಅವ್ರು ಬಂದ್ಕಾರ ಇನ್ನೊಂದು ಕ್ಷೇತ್ರದಾಗ ಕಡ್ಡಿ ಆಡ್ಸೋದಲ್ಲ. ಅದೇನಾಕತೈತಿ ಹಮಾರ ಬಚ್ಚ ಇದು ಹಮಾರ ಇದು ಅಚ್ಚ ದೂಸರ ಕಬಿ ಸಬ್ಸಿ ಅಚ್ಚ ಆಗತ್ತೆ. ಹಂಗೆ ಮಾಡ್ಬಾರ್ದು. ಅವ್ರ ಕ್ಷೇತ್ರದಾಗ ಅವ್ರು ಹಾಕೋಲಿ ಹೋಯ್ಕಾರ ಬೇಕಾದಷ್ಟು ಹಾಕೋಲಿ ಬಾರ್. ನಮ್ದೇನು ತೊಂದರೆ ಇಲ್ಲ. ಅದನ್ನ ಬಿಟ್ಕಾರ ನಮ್ಮ ಕ್ಷೇತ್ರದಾಗ ಬಂದ ನಮ್ಮ ಅವ್ರ ಮನೆ ಮುಂದೆ ಹಾಕೋಣ.
ಯಾರ ಅಶೋಕ್ ಪಟ್ಟಣ ಅವ್ರ ಮನಿ ಮುಂದೆ ಹಾಕೋಣ ಇವ್ರು ಕೃಷ್ಣ ಗುಲ್ಗಪ್ಪ ಅವ್ರ ಮನಿ ಮುಂದೆ ಹಾಕೋಣ ನಮ್ಮ ಮನಿ ಮುಂದೆ ಇಲ್ಲಿ ಪಬ್ಲಿಕ್ ತೊಂದರೆ ಆಗೋ ತಂದು ಹಾಕೋದು ಅವ್ರ ಸಚಿವ ಸ್ಥಾನ ಕಾಲಿ ಓಡಾಡೋದು 10 ಬಾರ್ ಹಾಕಿರ ಒಬ್ಬೊಬ್ಬರಿಗೆ 10 ಬಾರ್ ಕೊಟ್ರೆ ಅವ್ರ ಸಚಿವ ಆಗಂಗಿಲ್ಲ 10 ಸಾಲಿ ಕಟ್ಟನ ಊರಿಗೆ 10 ಸಾಲಿ ಕಟ್ಟನು ಅವ್ರಿಗೆ CM ಸೀಟು ಬರ್ಬೋದು ಒಳ್ಳೆ ಕೆಲಸ ಮಾಡ್ರಿ ಇಂಥ ಕೆಟ್ಟ ಕೆಲಸ ಮಾಡ್ರಿ ಬರೋದಿಲ್ಲ ಇಂಥದಕ್ಕೆ ನೀವು ಕಿವಿ ಕೊಡ್ಬೇಡ್ರಿ ಅಶೋಕ್ ಪಟ್ಟಣವ್ರ ನೀವು ಇಂಥ ಹಿಂಗಾಗಿ ಹಿಂದಕ್ಕೊಮ್ಮೆ 2018ರಾಗ ನೀವು ಇಂಥ PAಗಳ ಸಂಬಂಧನ ಒಂದು ನೀವು ಶಾಸಕ ಸ್ಥಾನ ಕಳ್ಕೊಂಡ್ರಿ ಮುಂದೆ ಈಗ ಬೆಳೆ ಆಗತ್ತೀರಿ ಬೆಳೆ ಅಂತ ಅದನ್ನ ಮಾಡ್ರಿ ಇಂಥದನ್ನ ಮಾಡಬೇಡ್ರಿ ತೊಂದರೆ ಮಾಡಬೇಡ್ರಿ ಜನರಿಗೆ ಪಬ್ಲಿಕ್ಗೆ ತೊಂದರೆ ಮಾಡಬೇಡ್ರಿ ದಯವಿಟ್ಟು ಕೈ ಮುಗಿದು ಹೇಳ್ತೀವಿ ನಮ್ಮಂಥ ಸಣ್ಣ ವ್ಯಕ್ತಿಗಳ ಕಡೆಯಿಂದ ನೀವು ಬುದ್ಧಿ ಹೊಳ್ಸ್ಕೊಂತ ವ್ಯಕ್ತಿಗಳು ಆಗ್ಬೇಡ್ರಿ ಪ್ರಭಾವಿಯಾಗಿರಿ ಇದು ಕಡದಾಳ ಗ್ರಾಮ ಮಾದರಿ ಗ್ರಾಮ ಐತಿ ಇಲ್ಲೆಲ್ಲ ಇಂಥಲ್ಲಿ ಹಿಂಗೆ ಮಾಡಬೇಡ್ರಿ ನಿಮ್ಮ PA ಫೋನ್ ಹಚ್ಚಿ ಹೇಳ್ಕೋರಿ ಅದನ್ನೆಲ್ಲ ಬಂದು ನೋಡ್ರಿ ನೀವು ಬಂದ್ರೆ ಇನ್ಕ್ವೈರಿ ಮಾಡ್ರಿ ಎಲ್ಲರಿಗೆ ಮನವಿ ಕೊಟ್ಟರು ನೀವು ಹೇಳಿದ್ರು ಕೇಳವಲ್ರಿ ನಮ್ಮ ಶಾಸಕರು ಎಲ್ಲ ಹೇಳೋದು ಹೇಳ್ಬಿಟ್ಟಾರ ಎಲ್ಲರಿಗೆ ಯಾವ ಅಧಿಕಾರಿಗಳು ಹೇಳಿದ್ರು ಶಾಸಕರು ಮಾತಾ ಕೇಳಲ್ಲ ನಮ್ಮ ಶಾಸಕರು ಆ ನಮ್ಮ ನೀವು ವಿಡಿಯೋ ಮಾಡ್ತೀವ ವಿಡಿಯೋ ಸರ್ ನಿಮ್ಗೆ ಸರ್ ನಾವ ಅದ ಸರ್ ನಾವು ಕಾನೂನು ಪ್ರಕಾರ ವಿಡಿಯೋ ಮಾಡತ್ತೀರಿ ನಾವೇನ್ ನಿಮ್ಗೆ ಏನು ಅಂದಿಲ್ರಿ ಏನು ಅನ್ನತ್ತಿಲ್ಲ ನಾವು ಮಾಲ್ ಇಳಿಸ್ಕೊಡಂಗಿಲ್ಲ ಅಂತ ಇಷ್ಟ ಹೇಳತ್ತೀವಿ ನಾವು ಮಾಲ್ ಇಳ್ಸಂಗಿಲ್ಲ ನೋಡ್ರಿ ಸುಮ್ಮನೆ ಮಾತಾಡ್ತಾರೆ ಸುಮ್ಮನೆ ವಿಡಿಯೋ ಯಾಕೆ ಮಾತಾಡಂಗಿಲ್ಲ ಮಾನಿನೂ ಹಿಂಗೆ ಮಾಡ್ರಿ ನೀವು ಸರ್ ಅಂತ ವಿಡಿಯೋ ಮಾಡಂಗಿಲ್ಲ ಇದನ್ನ ಮಾಡಂಗಿಲ್ಲ ಅಂತ ವಿಡಿಯೋ ಮಾಡ್ರಿ ವಿಡಿಯೋ ಮಾಡೇಬಿಡು ವಿಡಿಯೋ ಯಾಕೆ ಮಾಡೋದು ಬಂದು ಮಾಡೋದು ಇವ್ರ ಅಟ್ರು ಹೆಣ್ಮಕ್ಳೆಲ್ಲ ಸರ್ ಮುಂದೆ ಕುಂದ್ರೆ ಗಾಡಿ ಮುಂದೆ ಒಟ್ರು ಅನ್ಬೇಕು ಗಾಡಿ ಒಂದು ಅಟ್ರು ಬರಲಿ ಅಟ್ರು ಕುಂದ್ರೆ ಬರಲಿ ಇವರ ಒಳ್ಳೆ ಮೇಲೆ ಪದೇ ಪದೇ ಯಾರು ಬಾಯ್ ಮಾಡ್ಬೇಡ್ರಿ ಗಾಡಿ ಮುಂದೆ ಇವರ ವಿಡಿಯೋ ಮಾಡಬೇಡ್ರಿ ಇದನ್ನ ಮಾಡಬೇಡ್ರಿ ಅಂತೇಳಿ ವೆಹಿಕಲ್ ನಂಬರ್ಗ ಪದೇ ಪದೇ ಬಂದು ತೊಂದರೆ ಕೊಡ್ತೀವಿ ನೋಡ್ರಿ ನಾವೇನು ನಿಮ್ಮ ಮ್ಯಾಲೆ ದಬ್ಬಾಳಿಕೆ ಮಾಡಕ್ ಬಂದಲ್ಲ ಏನು ಮಾಡಕ್ ಬಂದಿಲ್ಲ ಮಾತಾಡ್ರಿ ನಿಮ್ಮ ಸಮಸ್ಯೆ ಏನಾಯ್ತು ಸಮಸ್ಯೆ ಎಷ್ಟು ಸರ್ ಹೇಳೋದು ಸರ್ ಇದನ್ನ ಮಾಡೋದು ಹುಡುಗರ ಹಂಗಲ್ರಿ ಸರ್ ಮಾತಾಡ್ತೀವ ನೀವು ಯಾವಾಗ ಬಂದ್ರು ಕೃಷ್ಣನ್ ಕೆಲಸ ಮಾಡತ್ತೀರಿ ಮಾಡ್ರಿ 2 ಸಲ ಸರ್ ನೀವು ನಿಮ್ಮ ಇಂತ ರಾತ್ರಿ ಸರಿ ಒಬ್ರು ಮಾತಾಡ್ರಿ ಸರ್ ಮಣ್ಣು ನೀವ ಸಹಿ ಮಾಡ್ಕೊಂಡು ಪಬ್ಲಿಕ್ ಪರ್ಮಿಷನ್ ಮಾತಾಡ್ರಿ ಮಾತಾಡ್ರಿ ಅವ್ರ ನಾವು ಹೇಳೋದು ಕೇಳ್ರಮ್ಮ ಅಂಗಡಿ ನಾವು ಇಲ್ಲ ನೋಡಿಲ್ಲ ಅಂಗಡಿ ಚಾಲ ಮಾಡ್ಸಕ್ ಬಂದಿಲ್ಲ ನಾವು ಈಗ ನಿಮ್ಮ ಸಮಸ್ಯೆ ಏನೈತಲ್ಲ ಅದನ್ನ ಕೇಳ್ತೇವೆ ಸರ್ ಮಣ್ಣು ಸಮಸ್ಯೆ ಈಗ ನೋಡ್ರಿ ನಿಮ್ ಸಮಸ್ಯೆ ಕೇಳಿ ರಿಪೋರ್ಟ್ ನಮ್ ಕಡೆ ತಗೊಂಡ್ರಲ್ಲ ಸರ್ ಕಳ್ಸಿದ್ದೀವಿ ನಮ್ ಕೈಯಾಗ ಅದು ಏನೂ ಇರೋದಿಲ್ಲ ಎಲ್ಲಿ ಬಂದ್ರಿ ಅದು ಯಾವ ಬೇಕಂತ ಎಲ್ಲಿಂದ ಬಂತು ಸರ್ ಹೇಳ್ರಿ ನೋಡು ಅದೇ ಈಗ ನಾವು ಸರ್ ಮಾತಾಡ್ರಿ ಅವ್ನ ನಿಂಬಲ್ಲಿ ಮಾತಾಡ್ರಿ ಸರ್ ನಮಸ್ತೆ ಸರ್ ಮೀಡಿಯಾದವ್ರು ಕರೆಸಿ ಎಲ್ಲ ಇಲ್ಲಿ ಬಂದು ಸ್ಟ್ರೈಕ್ ಮಾಡಿ ಅವ್ರಿಗೆ ಹೇಳಿದ್ರಿ ನಮಸ್ಕಾರ ಸೌಕರ ಇಲ್ಲಿ ಕೃಷ್ಣಾಗ ಬ್ರ್ಯಾಂಡಿ ಅಂಗಡಿ ನಮ್ಮ ಹದ್ದಿಯೊಳಗೆ ಬೇಡಪ್ಪ ಅಲ್ಲೇ ನಿಮ್ಮೂರು ಹದ್ದಿಯೊಳಗೆ ಮಾಡ್ಕೊಂತ ಹೇಳಿದ್ರಿ 10 ಸಲ ಹೇಳಿದ್ರಿ ನಾವು ಮತ್ತು ಇಲ್ಲೇ ತಂದು ಮಾಲ್ ಸಾಧನ ಹೆಂಗ್ರಿ ಸರ ಮತ್ತೆ ಇನ್ನು ಬೇರೆ ಪ್ರಕರಣ ಬೇರೆ ಹಾಕತ್ ನೋಡಿ ಸರ ರಾಜಕೀಯ ಒತ್ತಡದ ಆರೋಪ. ಕೃಷ್ಣ ಗುದಗೋಪ ಎಂಬ ವ್ಯಕ್ತಿ ನಾನು ಶಾಸಕನ ಮಾಜಿ PA ಎಂದು ಹೇಳಿಕೊಂಡು ರಾಜಕೀಯ ಒತ್ತಡದ ಮೂಲಕ ಲೈಸೆನ್ಸ್ ಪಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದರ ನಡುವೆಯೇ ಕ್ಲಬ್ ಹೆಸರಿನಲ್ಲಿ ಮದ್ಯ ಮಾರಾಟಕ್ಕೆ ಸಿದ್ಧತೆ ನಡೆಸಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ. PDO, ತಹಸೀಲ್ದಾರ್ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳು ಒಗ್ಗಟ್ಟಾಗಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಗ್ರಾಮಸ್ಥರ ಮಾತಿಗೆ ಬೆಲೆ ನೀಡುತ್ತಿಲ್ಲ ಎಂದು ಆರೋಪಿಸಲಾಗಿದೆ. ಮಾಧ್ಯಮಗಳಲ್ಲಿ ಸುದ್ದಿ ಬಂದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದಕ್ಕೆ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಭವಿಷ್ಯದ ಚಿಂತನೆ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಗ್ರಾಮದಲ್ಲಿ ಮದ್ಯ ಮಾರಾಟ ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಅಧಿಕಾರಿಗಳು ಮತ್ತು ರಾಜಕೀಯ ಪ್ರಭಾವಿಗಳು ಸೇರಿ ಇದಕ್ಕೆ ಬೆಂಬಲ ನೀಡುತ್ತಿರುವುದು ನೋವಿನ ಸಂಗತಿ ಎಂದು ಮಹಿಳೆಯರು ಕಿಡಿಕಾರಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿ. 2026 ಏಪ್ರಿಲ್ 23ರಂದು ಮದ್ಯ ಸಾಗಣೆ ವಾಹನ ಗ್ರಾಮಕ್ಕೆ ಬಂದ ವೇಳೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. 112 ಪೊಲೀಸ್ ವಾಹನ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದರೂ ರಾತ್ರಿ ಮತ್ತೆ
ಖಾಸಗಿ ಮದ್ಯವಾಹನ ಕರೆಸಿದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ತೀವ್ರ ಉದ್ವಿಗ್ನತೆ ಉಂಟಾಗಿದೆ. ಖಡಕ್ ಎಚ್ಚರಿಕೆ. ಮುಂದೆ ಮದ್ಯ ಸಾಗಾಣಿಕೆ ಅವಕಾಶ ನೀಡಿದರೆ ಯಾವುದೇ ಮಾನಹಾನಿ, ಪ್ರಾಣಹಾನಿ ಅಥವಾ ಅನಾಹುತಗಳಿಗೆ ತಹಸೀಲ್ದಾರ್, ಅಬಕಾರಿ ಇಲಾಖೆ, ಡಿಸಿ, ಪೊಲೀಸ್ ಅಧಿಕಾರಿಗಳು ಹಾಗೂ ಸಂಬಂಧಿತ ರಾಜಕೀಯ ವ್ಯಕ್ತಿಗಳೇ ನೇರ ಹೊಣೆಗಾರರು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಪ್ರಶ್ನೆ: ಕಿಟದಾಳ ಗ್ರಾಮಸ್ಥರ ಹೋರಾಟಕ್ಕೆ ನ್ಯಾಯ ಸಿಗುತ್ತದೆಯೇ? ಸಂಬಂಧಿತ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆಯೇ? ಕಾದು ನೋಡಬೇಕಿದೆ. ವರದಿ: ಅನಿಲ್ ಕಾಳಪ್ಪ ಸಾಲಿ.